ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲೈಫ್ ಸರ್ಕಲ್. ಎಷ್ಟೋ ದೇವಾಲಯಗಳು ನಾವು ನೋಡಿದ್ರೂ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋದು ಅಸಾಧ್ಯ. ಎಲ್ಲ ದೇವಾಲಯಗಳ ಹಿಂದೆ ರಹಸ್ಯಗಳು ಇದ್ದೇ ಇರುತ್ತೆ. ಒಂದು ಕ್ಷೇತ್ರದಲ್ಲಿ ದೇವರು ನೆಲೆಸಬೇಕಂದ್ರೆ ದೈವ ನಿರ್ಣಯವಿರುತ್ತೆ. ಸಾಮಾನ್ಯವಾಗಿ ದೇವಸ್ಥಾನ ಅಂದರೆ ಅರ್ಚಕರಿರ್ತಾರೆ, ಇಂತಿಷ್ಟೇ ಸಮಯದಲ್ಲಿ ದೇವರ ದರ್ಶನ ಅನ್ನೋದು ಇರುತ್ತೆ. ಆದರೆ ಇಲ್ಲೊಂದು ದೇವಸ್ಥಾನದಲ್ಲಿ ದೇವರಿಗೆ ಅರ್ಚಕರಿಂದ ಯಾವುದೇ ಅಭಿಷೇಕ, ಅಲಂಕಾರ, ಪೂಜೆ ಪುನಸ್ಕಾರ ನಡೆಯಲ್ಲ. ಈ ವಿಶೇಷ ದೇವಾಲಯ ಬರೀ ಒಂದೂರಿಗೆ ಕಾವಲಾಗಿಲ್ಲ, ಸುತ್ತಮುತ್ತಲಿನ ನೂರಾರು ಹಳ್ಳಿಗಳಿಗೆ, ಕೋಟ್ಯಾಂತರ ಜನರ ರಕ್ಷಣೆಗೆ ಇಲ್ಲಿ ದೇವರು ನೆಲೆಸಿರೋದು. ಶಕ್ತಿ ದೇವತೆಗಳಿರೋ ದೇವಸ್ಥಾನಗಳನ್ನು ನಾವು ಪ್ರತಿ ಊರು, ಗ್ರಾಮಗಳಲ್ಲಿ ನೋಡ್ತೇವೆ. ಆದಿ ಪರಾಶಕ್ತಿ ರೂಪಗಳು ಹಲವು, ಅದರಲ್ಲಿ ಮಾರಿಕಾಂಬೆ ಸಹ ಪ್ರಮುಖವಾದದ್ದು. ಈ ಮಾರಿಕಾಂಬೆ 2 ರೂಪದಲ್ಲಿ ಒಂದೇ ಜಾಗದಲ್ಲಿ ಭಕ್ತರನ್ನು ಕಾಯುತ್ತಿದ್ದಾಳೆ. ಈ ದೇವಸ್ಥಾನಕ್ಕೆ ಯಾವುದೇ ಅರ್ಚಕರು ಬರಲ್ಲ. ಅಷ್ಟೇ ಅಲ್ಲ, 24 ಗಂಟೆಯಲ್ಲಿ ಎಷ್ಟೊತ್ತಿಗೆ ಹೋದ್ರೂ ಈ ಮಾರಿಕಾಂಬೆಯನ್ನು ಕಣ್ತುಂಬಿಕೊಳ್ಳಬಹುದು. ಈ ಶಕ್ತಿ ದೇವತೆ ಬೆಂಗಳೂರಿಗೆ ಹತ್ತಿರದಲ್ಲೇ ಇರೋ ಒಂದು ಪಟ್ಟಣದಲ್ಲಿದೆ. ಇಷ್ಟಕ್ಕೂ ಈ ಅದ್ಭುತ ಮಹಾಶಕ್ತಿ ದೇಗುಲ ಎಲ್ಲಿದೆ, ಅಲ್ಲಿನ ಸ್ಥಳ ಪುರಾಣ ಏನು, 24 ಗಂಟೆ ದೇವರ ದರ್ಶನ ಹೇಗೆ ಅಂತ ಈ ವಿಡಿಯೋದಲ್ಲಿದೆ. ವಿಡಿಯೋ ಸಂಪೂರ್ಣವಾಗಿ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸಾಮಾನ್ಯವಾಗಿ ಇಂಥದ್ದೇ ಸಮಯದಲ್ಲಿ ದೇವಾಲಯಗಳ ಬಾಗಿಲು ತೆರೆಯಲಾಗುತ್ತೆ, ಹಾಗೆ ಮುಚ್ಚಲಾಗುತ್ತೆ. ಜಗತ್ಪ್ರಸಿದ್ಧ ತಿರುಮಲ ತಿರುಪತಿ ತಿಮ್ಮಪ್ಪನ ಗರ್ಭಗುಡಿಯನ್ನು ಸಹ ಕೆಲ ಕಾಲ ಮುಚ್ಚಲಾಗುತ್ತೆ. ಆದರೆ ಇಲ್ಲೊಂದು ಆಲಯ ವರ್ಷ ಪೂರ್ತಿ 24 ಗಂಟೆಯೂ ತೆರೆದಿರುತ್ತೆ. ಭಕ್ತರು ಎಷ್ಟೊತ್ತಿಗೆ ಬಂದರೂ ಅಲ್ಲಿರೋ ದೇವರ ದರ್ಶನ ಆರಾಮವಾಗಿ ಪಡೆಯಬಹುದು. ಇಷ್ಟಕ್ಕೂ ಆ ದೇವರ ಹೆಸರು ಮಾರಿಕಾಂಬ, ಭಕ್ತರ ಕಷ್ಟಗಳನ್ನು ನೀಗಿಸೋ ಜಗದಂಬೆ. ಶಕ್ತಿ ದೇವತೆ ಮಾರಿಕಾಂಬ ಇಲ್ಲಿ 2 ವಿಗ್ರಹಗಳಲ್ಲಿ ನೆಲೆಸಿದ್ದಾಳೆ. ಈ ದೇವಾಲಯ ಇರೋದು ಕೋಲಾರ ಜಿಲ್ಲೆಯ ಮಾಲೂರು ಪಟ್ಟಣದಲ್ಲಿ. ಪಟ್ಟಣದ ಸುತ್ತಮುತ್ತಲಿರುವ ಹಳ್ಳಿಗಳಿಗೆ ಈ ದೇವತೆ ಆರಾಧ್ಯ ದೇವರು. ಈ ಜೋಡಿ ಮಾರಮ್ಮನನ್ನು ಪೂಜಿಸಲು ಯಾವೊಬ್ಬ ಅರ್ಚಕರೂ ಇಲ್ಲ. ಇಲ್ಲಿ ಭಕ್ತರೇ ತಾಯಿಯನ್ನು ಅಲಂಕರಿಸಿ ಪೂಜಿಸಬಹುದು. ಅಭಿಷೇಕ, ಅರಿಶಿನ ಕುಂಕುಮ, ಹೂ ಅಲಂಕಾರ, ಆರತಿ, ನೈವೇದ್ಯ ಎಲ್ಲ ಭಕ್ತರೇ ಮಾಡಬಹುದು. ಹಗಲು ರಾತ್ರಿ ಅಂತ ಏನೂ ಇಲ್ಲ, 24 ಗಂಟೆ ಈ ತಾಯಿ ದರ್ಶನ ನೀಡುತ್ತಾಳೆ. ಮಧ್ಯರಾತ್ರಿ 12 ಗಂಟೆ ಆದರೂ ಸರಿ, 3 ಗಂಟೆ ಆದರೂ ಸರಿ, ಯಾವಾಗಲೂ ಭಕ್ತರು ಇರ್ತಾರೆ. ಮಾರಿಕಾಂಬೆ ತಾಯಿಯನ್ನು ಮನದಲ್ಲಿ ನೆನೆದು ಇದ್ದಲ್ಲೇ ಹರಕೆ ಕಟ್ಟಿಕೊಂಡರೆ ಸಾಕು, ಆ ಕೆಲಸ ಆದಂತೆ. ಕಾರ್ಯಸಿದ್ಧಿ ಆದಮೇಲೆ ಜೋಡಿ ಮಾರಮ್ಮನ ದರ್ಶನ ಮಾಡಬಹುದು. ಇಲ್ಲಿ ನಡೆಯೋ ಜಾತ್ರೆ ಸುತ್ತೂರುಗಳಲ್ಲೂ ಹಬ್ಬದ ವಾತಾವರಣ ಸೃಷ್ಟಿಸುತ್ತೆ. ಸುಮಾರು 500 ವರ್ಷಕ್ಕೂ ಹಿಂದೆ ಬಾವಿಯೊಂದರಲ್ಲಿ ಈ ಜೋಡಿ ಮಾರಮ್ಮ ಸಿಕ್ಕಿದ್ದು. ಬಾವಿಯ ಸ್ವಲ್ಪ ದೂರದಲ್ಲೇ ದೇವಾಲಯವನ್ನು ನಿರ್ಮಿಸಲಾಗಿದೆ. ದೇವಿಯ ವಿಗ್ರಹಗಳಲ್ಲಿ ವಿಶೇಷವೆಂದರೆ 2 ವಿಗ್ರಹಗಳಲ್ಲೂ ಮೀಸೆ ಕಾಣಬಹುದು. ದೇವತೆಯ ವಿಗ್ರಹದಲ್ಲಿ ಆಕರ್ಷಣೆ ನಿಜಕ್ಕೂ ಅಚ್ಚರಿಗೊಳಿಸುತ್ತೆ. ಯಾವಾಗಲೂ ಅರಿಶಿನ ಕುಂಕುಮದಲ್ಲಿ ಕಂಗೊಳಿಸುತ್ತಿರೋ ದೇವಿಯ ಆಲಯಕ್ಕೆ ಕಷ್ಟಗಳನ್ನು ಹೇಳಿಕೊಳ್ಳಲು ಅಪಾರ ಭಕ್ತರು ಬರುತ್ತಲೇ ಇರ್ತಾರೆ. ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳಿದ್ದರೂ ಮೊದಲ ಆಹ್ವಾನ ಈ ಜೋಡಿ ಮಾರಮ್ಮನಿಗೆ. ದೇವಾಲಯದಲ್ಲಿರೋ ದೊಡ್ಡ ದೊಡ್ಡ ಹುಂಡಿಗಳು ಸಹ 3 ತಿಂಗಳು ಮುಗಿಯೋದ್ರೊಳಗೆ ತುಂಬುತ್ತಂತೆ. ಜೋಡಿ ಮಾರಮ್ಮನ ವಿಗ್ರಹಗಳ ಮಧ್ಯೆ ಇರುವ ಒಂದು ಹಳ್ಳದಲ್ಲಿ ಅಭಿಷೇಕ ನೀರು ತುಂಬಿರುತ್ತದೆ. ಈ ನೀರನ್ನು ತೀರ್ಥವಾಗಿ ಭಕ್ತರು ತೆಗೆದುಕೊಳ್ಳುತ್ತಾರೆ. ಬಾಟಲ್ನಲ್ಲಿ ತೀರ್ಥ ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಚಿಮ್ಮಿಸ್ತಾರಂತೆ. ಇದರಿಂದ ಮನೆಯಲ್ಲಿ ಸುಖ, ಶಾಂತಿ ನೆಲೆಸುತ್ತೆ. ತಾಯಿ ಆಶೀರ್ವಾದ ಸದಾ ಇರುತ್ತದೆ ಎಂಬ ನಂಬಿಕೆ ಇದೆ. ಅಷ್ಟೇ ಅಲ್ಲ, ಮಕ್ಕಳಿಗೆ ಜ್ವರ, ಬೆಚ್ಚಿ ಬೀಳುವುದು, ತೀವ್ರ ಅನಾರೋಗ್ಯದಂತಹ ಸಮಸ್ಯೆಗಳಿದ್ದರೆ ಇಲ್ಲಿಗೆ ಕರೆದುಕೊಂಡು ಬಂದು ತೀರ್ಥ ಕುಡಿಸಿ ತಾಯಿ ಮೇಲಿರುವ ಕುಂಕುಮವನ್ನು ಹಣೆಗೆ ಹಚ್ಚುತ್ತಾರೆ. ಇದರಿಂದ ಎಲ್ಲ ತೊಂದರೆಗಳಿಂದ ಮುಕ್ತರಾಗುತ್ತಾರೆ ಎಂಬ ನಂಬಿಕೆಯೂ ಇದೆ. ಮಾಲೂರು ಮಾರಿಕಾಂಬೆಗೆ ಹಿಂದೂಗಳಷ್ಟೇ ಅಲ್ಲ, ಮುಸ್ಲಿಮರು ಸಹ ಹರಕೆ ಕಟ್ಟಿಕೊಂಡು ತೀರಿಸ್ತಾರೆ. ಶ್ರೀಮಂತರಾಗಲಿ ಬಡವರಾಗಲಿ ಎಲ್ಲರೂ ಒಂದೇ ರೀತಿ ಪೂಜೆ, ದೇವಿಯ ಆರಾಧನೆ. ಇಲ್ಲಿಗೆ ಬರೋ ಭಕ್ತರಿಗೆ ಪ್ರತಿದಿನ ಅನ್ನಪ್ರಸಾದವೂ ಇರುತ್ತದೆ. ವರ್ಷಕ್ಕೊಮ್ಮೆ ಮಾರಿಕಾಂಬ ಉತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ಈ ಉತ್ಸವದಲ್ಲಿ ಕರಗ ಮಹೋತ್ಸವ, ಸಿಡಿ ಬಾಳೆಹಣ್ಣಿನ ಶಾಸ್ತ್ರ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತದೆ.
ಈ ವೇಳೆ ಭಕ್ತರು ಸಾಗರೋಪಾದಿಯಲ್ಲಿ ಸೇರಿರುತ್ತಾರೆ. ನೀವು ಈ ಶಕ್ತಿ ದೇವತೆಯನ್ನು ದರ್ಶಿಸಿ ನಿಮ್ಮ ಕಷ್ಟಗಳನ್ನು ದೂರವಾಗಿಸಿಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ.